ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. RRB ಗ್ರೂಪ್ ಡಿ ಗೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ನೀವೆಲ್ಲರೂ ಅಪ್ಲಿಕೇಶನ್ ಎಷ್ಟು ಜನ ಹಾಕಿರ್ತೀರಾ, ಇನ್ನೂ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಯಾರಿಯನ್ನ ನಡೆಸ್ತಾ ಇರ್ತೀರಾ. ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲಲ್ಲ ಅವರ ಮುಂದೆ ಇರುವಂತ ಒಂದು ದೊಡ್ಡ ಪ್ರಶ್ನೆ ಏನಂತಂದ್ರೆ, ಪೋಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾದ್ರೆ ಯಾವುದನ್ನ ಮೇಲೆ ಇಡಬೇಕು, ಅಂದ್ರೆ ಯಾವ ಪೋಸ್ಟ್ ಗೆ ನಾವು ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಟ್ರೆ ನಮಗೆ ಒಳ್ಳೆ ಫ್ಯೂಚರ್ ಮುಂದೆ ಇದೆ ಅಂತಕ್ಕಂಥದ್ದು ತುಂಬಾ ಒಂದು ಕನ್ಫ್ಯೂಸ್ ಆದಂತ ಪ್ರಶ್ನೆ ಆಗಿರ್ತದೆ. ನಾನು ಈ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಯಾವ ಹುದ್ದೆಯನ್ನ ನೀವು ಆಯ್ಕೆ ಮಾಡಿಕೊಂಡು ಆ ಹುದ್ದೆಗೆ ನೀವು ಆಯ್ಕೆ ಆದ್ರಿ ಅಂತಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ನೀವು ಏನಾಗ್ಬೋದು, ಸ್ಟೇಷನ್ ಮಾಸ್ಟರ್ ಆಗ್ಬೋದು, ಗೂಡ್ಸ್ ಗಾರ್ಡ್ ಆಗಿರ್ಬೋದು, ಟಿಕೆಟ್ ಕಲೆಕ್ಟರ್ ಆಗಿರ್ಬೋದು. ಈ ತರ ಸೆಲೆಕ್ಟ್ ಆಗ್ಲಿಕ್ಕೆ ಯಾವ ಹುದ್ದೆಯಿಂದ ಸಾಧ್ಯ ಆಗ್ತದೆ ನೋಡ್ಲಿ. ನೀವು ಯಾವ ಹುದ್ದೆಯನ್ನ ಆಯ್ಕೆ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ಸ್ಟೇಷನ್ ಮಾಸ್ಟರ್ ಆಗ್ಬೋದು, ಆಮೇಲೆ ಟಿಕೆಟ್ ಕಲೆಕ್ಟರ್ ಆಗಿರ್ಬೋದು, ಗೂಡ್ಸ್ ಗಾರ್ಡ್ ಆಗಿರ್ಬೋದು, ಈ ರೀತಿಯ ಉನ್ನತವಾದ ಹುದ್ದೆಗಳಿಗೆ ಅಂದ್ರೆ ತಿಂಗಳಿಗೆ 1 ರಿಂದ 1.5 ಲಕ್ಷ ರೂಪಾಯಿ ಸ್ಯಾಲರಿಯನ್ನ ತೆಗೆದುಕೊಳ್ಳುವಂತ ಹುದ್ದೆಗಳಿಗೆ ಏರಬಹುದು ಅಂತಕ್ಕಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಅನ್ನ ಮಾಡೋಣ. ವಿಡಿಯೋ ಒಂದು ಪ್ರಮುಖವಾದಂತ ಮಾಹಿತಿಯನ್ನ ಹೊಂದಿರ್ತದೆ, ಎಲ್ಲೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಅದೇ ರೀತಿ ಯಾರೆಲ್ಲ ಇನ್ನು ನನ್ನ ಚಾನೆಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಗೊತ್ತಿರುವಾಗ ಸ್ನೇಹಿತರೆ, ಅಪ್ಲಿಕೇಶನ್ ಹಾಕುವಾಗ ಲಾಸ್ಟ್ ಅಲ್ಲಿ ಏನೋ ಪೋಸ್ಟ್ ಗೆ ಪ್ರಿಫರೆನ್ಸ್ ಅನ್ನ ಕೇಳುತ್ತೆ. 1, 2, 3 ಈ ತರ ಪ್ರಿಫರೆನ್ಸ್ ಅನ್ನ ಕೊಟ್ಕೊಳ್ತಾ ಹೋಗ್ಬೇಕು. ನೀವು ಅಪಾಯಿಂಟ್ ಆದ್ರಿ ಅಂತಂದ್ರೆ ನಿಮ್ಗೆ ಯಾವ ಮೆರಿಟ್ ಮೇಲೆ ಬಿದ್ದಿರುತ್ತೆ ಆ ಮೆರಿಟ್ ಅಲ್ಲಿ ನಿಮ್ಗೆ ಯಾವ ಪ್ರಿಫರೆನ್ಸ್ ಅನ್ನ ಕೊಟ್ಟಿರ್ತೀರಾ ಆ ಪ್ರಿಫರೆನ್ಸ್ ಮೇಲೆ ಜಾಬ್ ಅನ್ನ ಕೊಡ್ತಾರೆ. ನೀವು ಒಂದ್ ವೇಳೆ ಈ ಹುದ್ದೆಗೆ ಏನಾದ್ರೂ ಸೆಲೆಕ್ಟ್ ಆದ್ರಿ ಅಂತಂದ್ರೆ ಒಂದು ಕನಸಿನ ಹುದ್ದೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಒಳ್ಳೆಯ ವೇತನವನ್ನ ಪಡೆಯುವಂತ ಒಂದು ಒಳ್ಳೆಯ ಹುದ್ದೆಯಲ್ಲಿರುವಂತ ಏನಂತಂದ್ರೆ ಜಾಬ್ ನಿಮ್ಗೆ ಸಿಗ್ಬೋದು. ಯಾಕಪ್ಪ, ಯಾರಿಗೆಲ್ಲ ಆಸೆ ಇರೋದಿಲ್ಲ ಹೇಳ್ರಿ, ಒಂದು ತಿಂಗಳಿಗೆ 1 ಲಕ್ಷ ಸ್ಯಾಲರಿ ತಗೊಳ್ಳುವಂತ ಅವಕಾಶ ಯಾರಿಗೆಲ್ಲ ಸಿಗ್ತದೆ. ಯಾಕಂದ್ರೆ ನಾವು ಈಗ ಅಪಾಯಿಂಟ್ ಆಗ್ತಿರೋದು ಯಾವ್ದು, ಗ್ರೂಪ್ ಡಿ ಗೆ ಅಪಾಯಿಂಟ್ ಆಗಿ ಕೇವಲ ಒಂದು 5-6 ವರ್ಷ ಸರ್ವಿಸ್ ಅನ್ನ ಮಾಡೋದ್ರೊಳಗೆ ಒಂದು ಒಳ್ಳೇದಾದಂತ ಡಿಗ್ರಿ ಮೇಲಿನ ಹುದ್ದೆಯನ್ನ ತಿಂಗಳಿಗೆ ಆಸುಪಾಸಿನ 1 ಲಕ್ಷದಿಂದ 1.5 ಲಕ್ಷದವರೆಗೆ ಸ್ಯಾಲರಿ ತಗೊಳ್ಳುವಂತ ಹುದ್ದೆ ಯಾರಿಗೆ ಏನಂತಂದ್ರೆ ಸಿಗುವಂತ ಅವಕಾಶ ಇರ್ತದೆ. ಈ ಎಲ್ಲಾ ಹುದ್ದೆಗಳಲ್ಲಿ ಅಂತ ಅವಕಾಶವನ್ನ ತಂದುಕೊಡುವಂತ ಒಂದೇ ಒಂದು ಹುದ್ದೆ ಯಾವ್ದಂತಂದ್ರೆ ಅದು ಪಾಯಿಂಟ್ಸ್ಮನ್ ಅಂತಕ್ಕಂಥದ್ದು. ಯಾಕಪ್ಪ ಈ ಎಲ್ಲಾ ಹುದ್ದೆಗಳಲ್ಲಿ ಇರಲಾರ್ದಂತದ್ದು, ಆ ಹುದ್ದೆಯಲ್ಲಿ ಏನಿರ್ತದೆ ಅಂದ್ರೆ ಡಿಪಾರ್ಟ್ಮೆಂಟ್ ಸ್ನೇಹಿತರೆ. ನೀವು ನೋಡ್ಲಿ, ಈ ಎಲ್ಲಾ ಡಿಪಾರ್ಟ್ಮೆಂಟ್ ಗಳಲ್ಲಿ ಬೇರೆ ಇದಾವೆ, ಆದ್ರೆ ಪಾಯಿಂಟ್ಸ್ಮನ್ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತ ಒಂದು ಡಿ ಗ್ರೂಪಿನ ಪೋಸ್ಟ್ ಆಗಿದೆ. ಯಾಕಂದ್ರೆ ನೀವೆಲ್ಲರೂ 14 ಪೋಸ್ಟ್ ಗಳನ್ನ ನೋಡಿದ್ರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, SNT, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಹೀಗೆ ಬೇರೆ ಬೇರೆ ಹುದ್ದೆಗಳದಾವು. ಕೇವಲ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವುದು ಪಾಯಿಂಟ್ಸ್ಮನ್ ಒಂದೇ ಇರುವುದು. ಯಾಕಂದ್ರೆ ಪಾಯಿಂಟ್ಸ್ಮನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವೆಲ್ಲ ಹುದ್ದೆಗಳು ಬರುವುದು. ಯಾವ ಗೂಡ್ಸ್ ಗಾರ್ಡ್ ಆಗಿರ್ಬೋದು, ಟಿಕೆಟ್ ಕಲೆಕ್ಟರ್ ಆಗಿರ್ಬೋದು, ಆಮೇಲೆ ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು, ಇವೆಲ್ಲ ಹುದ್ದೆಗಳು ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಾವ ಅಂತಂದ್ರೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಾವೆ. ಸ್ನೇಹಿತರೆ, ನಿಮ್ಗೆ ರೈಲ್ವೆದಲ್ಲಿ ಗೊತ್ತಿರ್ಲಿ ಅಂತ ಹೇಳ್ತೀನಿ, ರೈಲ್ವೆದಲ್ಲಿ ನೀವು ಒಂದ್ ವೇಳೆ ಅಪಾಯಿಂಟ್ ಆದ್ಮೇಲೆ ಇನ್ನರ್ ಡಿಪಾರ್ಟ್ಮೆಂಟ್ ಬರ್ಲಿಕ್ಕೆ 2 ಎಕ್ಸಾಮ್ ಬರ್ತವೆ. ಒಂದು LDC ಅಂತ ಬರುತ್ತೆ, ಇನ್ನೊಂದು GDC ಅಂತ ಬರುತ್ತೆ. ರೈಲ್ವೆದಲ್ಲಿ ನಿಮ್ಗೆ ಆಗ್ಲೇ ಗೊತ್ತು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳು ಇರ್ತಾವಂತ. ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಗೆ ಚೇಂಜ್ ಆಫ್ ಹೋಗೋದು ಬೇರೆ, ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಎಕ್ಸಾಮ್ ಅನ್ನ ಬರೋದು ಬೇರೆ ಡಿಪಾರ್ಟ್ಮೆಂಟ್ ಗೆ ಸೆಲೆಕ್ಟ್ ಆಗೋದು ಬೇರೆ. ಇಲ್ಲಿ ನೀವು 2 ರೀತಿ ಎಕ್ಸಾಮ್ ಅನ್ನ ಅರ್ಥ ಮಾಡ್ಕೊಡ್ರಿ. ಒಂದು LDC ಅಂತ ಇರುತ್ತೆ, ಇನ್ನೊಂದು GDC ಅಂತ ಎಕ್ಸಾಮ್ ಇರುತ್ತೆ. LDC ಅಂತಂದ್ರೆ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಆ ಡಿಪಾರ್ಟ್ಮೆಂಟ್ ಇರುವಂತ ಹೈಯರ್ ಪೋಸ್ಟ್ ಗೆ ಎಕ್ಸಾಮ್ ಅನ್ನ ಬರೋದು ಪಾಸ್ ಆಗಿ ಹೋಗೋದಕ್ಕೆ ಏನಂತಂದ್ರೆ LDC ಎಕ್ಸಾಮ್ ಅಂತ ಕರೀತಾರೆ. ಇನ್ನೊಂದ್ಸಲ ಹೇಳ್ತೀನಿ, LDC ಎಕ್ಸಾಮ್ ಅಂತಂದ್ರೆ ಒಂದೇ, ಉದಾಹರಣೆಗಪ್ಪ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಲೆವೆಲ್ 1 ಹುದ್ದೆಗೆ ಹೋಗಿರ್ತೀರಿ. ಪಾಯಿಂಟ್ಸ್ಮನ್ ಅಂದ್ರೆ ಲೆವೆಲ್ 1 ಅಲ್ಲಿ ಇರುವಂತ ಅಂದ್ರೆ ಬೇಸ್ ಲೆವೆಲ್ ಇರುವಂತ ಹುದ್ದೆ, ಅಂದ್ರೆ ಏನಂದ್ರೆ ಬೇಸ್ ಲೆವೆಲ್ ಇರುವಂತ ಹುದ್ದೆ. ಇದರಲ್ಲೇ ಹುದ್ದೆಯಲ್ಲಿ ಇಟ್ಕೊಂಡು ನೀವು ಒಂದು 4-5 ವರ್ಷಗಳ ಸರ್ವಿಸ್ ಅನ್ನ ಆದ್ಮೇಲೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಬರೋದು ನೀವೇನಂತಾರೆ ಉನ್ನತವಾದಂತ ಹುದ್ದೆಗಳಿಗೆ ಹೋಗ್ಬೋದು. ಉನ್ನತವಾದ ಹುದ್ದೆಗಳು ಯಾವಂತಂದ್ರೆ ಇದರಲ್ಲಿ ಬರುವಂತ ಉನ್ನತವಾದ ಹುದ್ದೆಗಳು ಯಾವಂತಂದ್ರೆ ಗೂಡ್ಸ್ ಗಾರ್ಡ್ ಆಗಿರ್ಬೋದು, ಟಿಕೆಟ್ ಕಲೆಕ್ಟರ್ ಆಗಿರ್ಬೋದು, ಆಮೇಲೆ ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು. ಈ ರೀತಿಯ ಉನ್ನತವಾದ ಹುದ್ದೆಗಳು ಇದರಲ್ಲಿ ಬರ್ತಾವೆ ಸ್ನೇಹಿತರೆ. ಇನ್ನೂ ಈಸಿಯಾಗಿ ಹೇಳ್ಬೇಕಂತಂದ್ರೆ, ಈಗ ಪಾಯಿಂಟ್ಸ್ಮನ್ ಅಲ್ಲಿ ವರ್ಕ್ ಮಾಡ್ತಿದ್ರೆ ಅಂತ ಅನ್ಕೊಳ್ಳಿ, ಅಂದ್ರೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಬರ್ತದೆ. LDC ಅಲ್ಲಿ ಕಾಲ್ ಆಗಿದಾವೆ, ಅಂದ್ರೆ LDC ಎಕ್ಸಾಮ್ ಇರುತ್ತಲ್ಲ ಅದರಲ್ಲಿ ಏನಂತಾರೆ ಇವೆಲ್ಲ ಹುದ್ದೆಗಳು ಕನ್ಫರ್ಮ್ ಆಗಿದಾವ ಅಂತ ಅನ್ಕೊಳ್ಳಿ. ಅವಾಗ ಯಾರೆಲ್ಲ ಎಕ್ಸಾಮ್ ಬರಿಬಹುದು, ಯಾರೆಲ್ಲ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರಲ್ಲ, ಅಂದ್ರೆ ಪಾಯಿಂಟ್ಸ್ಮನ್ ಯಾರೆಲ್ಲ ಇದಾರ ಅವರಷ್ಟೇ ಎಕ್ಸಾಮ್ ಬರ್ಲಿಕ್ಕೆ ಸಾಧ್ಯ. ಅಂದ್ರೆ ಏನಂತೆ ಕಾಂಪಿಟೇಷನ್ ಕಡಿಮೆ ಇರ್ತದೆ, ನೀವು ಎಕ್ಸಾಮ್ ಅನ್ನ ಜಲ್ದಿ ಕ್ಲಿಯರ್ ಮಾಡಬಹುದು. ಇನ್ನೊಂದು ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ರೆ ಯಾವುದು, GDC ಅಂತ. GDC ಅಲ್ಲೂ ಸಹ ಇವೆಲ್ಲ ಹುದ್ದೆಗಳು ಕನ್ಫರ್ಮ್ ಆಗಿರ್ತವೆ.
ಗೂಡ್ಸ್ ಗಾರ್ಡ್ ಆಗಿರುತ್ತೆ, ಟಿ ಆಗಿರುತ್ತೆ ಅಂದ್ರೆ ಟಿಕೆಟ್ ಕಲೆಕ್ಟರ್ ಆಗಿರುತ್ತೆ, ಆಮೇಲೆ ಸ್ಟೇಷನ್ ಮಾಸ್ಟರ್ ಆಗಿರುತ್ತೆ. ಇವೆಲ್ಲ ಹುದ್ದೆಗಳು ಕನ್ಫರ್ಮ್ ಆಗಿರ್ತವೆ. ಆದ್ರೆ ಒಂದೇ ಉದ್ದೇಶ ಏನಂತಂದ್ರೆ ಅವಾಗ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಎಕ್ಸಾಮ್ ಅನ್ನ ಬರೀತಾರೆ. ಅಂದ್ರೆ GDC ಅಂತ ನಾನು ಹೇಳಿದೆಲ್ಲ, ಜನರಲ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಂತ. ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಏನಾದ್ರೆ ಕಾಂಪೀಟ್ ಮಾಡ್ಬೋದು ನಿಮ್ ಜೊತೆ. ಯಾವಾಗ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, SNT ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಈ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಏನಂದ್ರೆ ಎಕ್ಸಾಮ್ ಅನ್ನ ಬರಿಬಹುದು. ಅವಾಗ ನೀವು ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ನೀವು ಎಕ್ಸಾಮ್ ಅನ್ನ ಬರೋದು ಪಾಸ್ ಆಗ್ಬೇಕಾಗ್ತದೆ, ಅಂದ್ರೆ ಜನರಲ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅವಾಗ ಯಾಕಂದ್ರೆ ಟ್ರಾಫಿಕ್ ನವರು ಅಷ್ಟೇ ಎಕ್ಸಾಮ್ ಬರೀದಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಎಕ್ಸಾಮ್ ಬರೀದಕ್ಕೆ ಏನಂತಂದ್ರೆ GDC ಎಕ್ಸಾಮ್ ಅಂತ ಕರೀತಾರೆ. LDC ಅವರಿಗೆ LDC ಒಂದ್ ವೇಳೆ ಕಾಲ್ ಆದಾಗ ಕೇವಲ ಪಾಯಿಂಟ್ಸ್ ಮಂದ್ ಅವರು ಮಾತ್ರ ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗುವಂತದ್ದು ಇರ್ತದೆ. ಅಂದ್ರೆ LDC ಜಾಸ್ತಿ ಕಾಲ್ಫಾರ್ಮ್ ಆಗ್ತವೆ. ಇನ್ನೊಂದ್ ಏನಂತಂದ್ರೆ ರೈಲ್ವೆದಲ್ಲಿ LDC ಹುದ್ದೆಗಳು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಆಗ್ತವೆ. ಈ ಕೇವಲ ಏನು ಪಾಯಿಂಟ್ಸ್ ಮಂದ್ ಅಷ್ಟೇ LDC ಆಗುದಿಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ LDC ಅಂದ್ರೆ ಆ ಡಿಪಾರ್ಟ್ಮೆಂಟ್ ಇದ್ಕೊಂಡು ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗುವಂತ ಹುದ್ದೆಗಳು ಕಾಲ್ಫಾರ್ಮ್ ಆಗ್ತವೆ. ಆದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲೂ ಒಳ್ಳೆ ಒಳ್ಳೆ ಹುದ್ದೆಗಳು ಇದಾವೆ. SSC ಆಗ್ಬೋದು, ನೀವು ಏನಂದ್ರೆ ಬೇರೆ ಬೇರೆ ಟೆಕ್ನಿಷಿಯನ್ ಆಗ್ಬೋದು, ಬೇರೆ ಬೇರೆ ಆಗ್ಬೋದು. ಆದ್ರೆ ಇಷ್ಟೊಂದು ಒಳ್ಳೆ ಸ್ಯಾಲರಿ ಇರುವಂತ ಮತ್ತೆ ಇಷ್ಟೊಂದು ಜನರ ಕಣ್ಣಿಗೆ ಕಾಣುವಂತೆ ಒಂದು ಉನ್ನತವಾದ ಹುದ್ದೆಯಲ್ಲಿರುವುದು ಕಡಿಮೆ ಸ್ನೇಹಿತರೆ. ಆದ್ದರಿಂದ ಇದೊಂದು ಉನ್ನತವಾದ ಹುದ್ದೆ ಅಂತ ಹೇಳ್ಬೋದು. ಈ ಪಾಯಿಂಟ್ಸ್ಮನ್ ಕ್ಯಾಟಗರಿಗೆ ಏನೆಲ್ಲ ವರ್ಕ್ಗಳು ಇವರು ಮಾಡ್ಬೇಕಾಗ್ತದೆ ಅಂದ್ರೆ, ಒಂದ್ ವೇಳೆ ನೀವು ಅಪಾಯಿಂಟ್ ಆದ್ರಿ ಅಂದ್ರೆ ಪಾಯಿಂಟ್ಸ್ಮನ್ ಆಗಿ ಅಪಾಯಿಂಟ್ ಆದ್ರಿ ಅಂತಂದ್ರೆ ಏನೆಲ್ಲಾ ಕೆಲಸಗಳನ್ನ ಮಾಡ್ಬೇಕಾಗ್ತದೆ. ಒಂದ್ ಸಣ್ಣದಂತ ಲಿಸ್ಟ್ ಅನ್ನ ಮಾಡಿಟ್ಟಿದ್ದೀನಿ. ಆಲ್ ರೈಟ್ ಸಿಗ್ನಲ್ ತೋರಿಸೋದಾಗಿರ್ಬೋದು, ಗೇಟ್ ಡ್ಯೂಟಿ ಮಾಡೋದಾಗಿರ್ಬೋದು, ಕಪ್ಲಿಂಗ್ ಆಗಿರ್ಬೋದು, ಸೆಂಟಿಂಗ್ ಆಗಿರ್ಬೋದು, ಈ ರೀತಿಯ ಬೇರೆ ಬೇರೆ ಹುದ್ದೆಗಳನ್ನ ನೀವು ಮಾಡ್ಬೇಕಾಗ್ತದೆ. ಇಲ್ಲಿ ಒಂದೇ ಚಾರ್ಟ್ ಅಲ್ಲಿ ಎಲ್ಲವನ್ನ ಹೇಳುವಂತ ತೋರಿಸುವಂತ ಒಂದು ಪಿಕ್ಚರ್ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ ನಾವು ನೋಡುದು ಏನಪ್ಪಾ, ಆಲ್ ರೈಟ್ ಸಿಗ್ನಲ್ ಅಂತ ನೋಡ್ಬೋದು. ಅಂದ್ರೆ ನೀವು ಯಾವ್ದಾದ್ರು ಸ್ಟೇಷನ್ ಅಲ್ಲಿ ಹೋದಾಗ ಒಂದು ಹಸಿರು ಧ್ವಜವನ್ನ ಮತ್ತು ಕೆಂಪು ಧ್ವಜವನ್ನ ಹಿಡಿತಾ ಹಸಿರು ಧ್ವಜವನ್ನ ತೋರಿಸ್ತಾ ಒಬ್ರು ನಿಂತಿರ್ತಾರೆ. ಇವರಿಗೆ ಏನಂತಂದ್ರೆ ಪಾಯಿಂಟ್ಸ್ಮನ್ ಅಂತ ಕರೀತಾರೆ. ಇದಕ್ಕೆ ಆಲ್ ರೈಟ್ ಸಿಗ್ನಲ್ ಅಂತ ಕರೀತಾರೆ ಸ್ನೇಹಿತರೆ. ಅಂದ್ರೆ ಗಾಡಿ ಹೋಗುವಾಗ ಯಾವುದೇ ರೀತಿಯ ತೊಂದರೆ ಇಲ್ಲ, ನೀವು ಗಾಡಿಯನ್ನ ಪಾಸ್ ಮಾಡಬಹುದು ಅಂತ ಪರ್ಮಿಷನ್ ಕೊಡೋದ್ರ ಮೂಲಕ ಈ ಸಿಗ್ನಲ್ ತೋರಿಸೋದಿರ್ತದೆ. ಈ ಕೆಲಸವನ್ನ ಏನಂತಂದ್ರೆ ಪಾಯಿಂಟ್ಸ್ಮನ್ ಅವರು ಮಾಡ್ತಾರೆ. ಅಂದ್ರೆ ಎಲ್ಲಾ ಸ್ಟೇಷನ್ ಅಲ್ಲಿ ನೀವೇನಂತಂದ್ರೆ ಕೆಲಸ ಮಾಡ್ಬೇಕಾಗ್ತದೆ ಸ್ನೇಹಿತರೆ. ಇನ್ನ ಇದು ಒಂದು ಅವ್ರ ಕರ್ತವ್ಯ ಆಗಿರ್ತದೆ. ಇದನ್ನ ಬಿಟ್ರೆ ಗೇಟ್ ಡ್ಯೂಟಿ, ನೀವು LC ಗೇಟ್ಗಳಲ್ಲಿ ಇಲ್ಲಿ ನೋಡಿರ್ಬೋದು. ನೀವು ನಿಮ್ಮ ಹತ್ತಿರದ ಯಾವ್ದಾದ್ರು ಒಂದು ರೈಲ್ವೆ ಗೇಟ್ ಇರುತ್ತಲ್ಲ, ಅಲ್ಲಿ ರೈಲ್ವೆ ಗೇಟ್ಗೆ ವಿಸಿಟ್ ಮಾಡಿ. ಅಲ್ಲಿ ಏನಂತಾರೆ ಪಾಯಿಂಟ್ಸ್ಮನ್ ಅವರು ಏನಂತಂದ್ರೆ ಡ್ಯೂಟಿಯನ್ನ ಮಾಡ್ತಿರ್ತಾರೆ. 8 ತಾಸು ಅಥವಾ 12 ತಾಸು ಡ್ಯೂಟಿ ಏನಂದ್ರೆ ಅವರು ರೂಟೀನ್ ಪ್ರಕಾರ ಡ್ಯೂಟಿಯನ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಈ ರೀತಿಯ ಡ್ಯೂಟಿನೂ ಸಹ ಅವರು ಮಾಡ್ಬೇಕಾಗ್ತದೆ. ಇದನ್ನ ಬಿಟ್ರೆ ಕಪ್ಲಿಂಗ್ ಆಗಿರ್ಬೋದು ಅಂತ. ಕಪ್ಲಿಂಗ್ ಅಂತಂದ್ರೆ ಸೆಂಟಿಂಗ್ ಅಂದ್ರೆ ಇಲ್ಲಿ ತೋರಿಸಿದೆ. ನೀವು ಯಾವ್ದಾದ್ರು ಸ್ಟೇಷನ್ ಅಲ್ಲಿ ಒಂದು ಇಂಜಿನ್ ಇಂದ ಒಂದು ಡಬ್ಬಿಯನ್ನಾಗಿರ್ಬೋದು ಅಥವಾ ಕೋಚ್ ಅನ್ನ ಕೂಡಿಸುವಂತ ಕೆಲಸ ಅಥವಾ ಬಿಡಿಸುವಂತ ಕೆಲಸ, ಒಂದು ಏನಂತ ಟ್ರೈನ್ ಇರ್ತದಲ್ಲ ಅದ್ರ ಹೋಗಿ ಹಾಲ್ಟ್ ಮಾಡುವಂತ ಕೆಲಸ, ಸ್ಟೇಬಲ್ ಮಾಡುವಂತ ಕೆಲಸ, ಇವೆಲ್ಲವೂ ಅಂತಾರೆ ಪಾಯಿಂಟ್ಸ್ಮನ್ ಜಾಬ್ ಆಗಿರ್ತದೆ ಸ್ನೇಹಿತರೆ. ನೀವೆಲ್ಲ ಒಂದೇ ಪಿಕ್ಚರ್ ನೋಡ್ಬೋದು. ಲೇಡೀಸ್ಗೂ ಸಹ ಏನಂತಂದ್ರೆ ಹೆಣ್ಣು ಮಕ್ಕಳಿಗೂ ಸಹ ಈ ಹುದ್ದೆ ಒಂದು ಸೂಕ್ತವಾದ ಹುದ್ದೆ. ಯಾಕಂದ್ರೆ ತುಂಬಾ ಏನಂದ್ರೆ ನೀವು ಸ್ಟೇಷನ್ ಅಲ್ಲಿ ಕೆಲಸ ಮಾಡಿರ್ಬೋದು ಅಥವಾ ಗೇಟ್ ಅಲ್ಲಿ ಕೆಲಸ ಮಾಡೋದು ಆಗಿರ್ಬೋದು, ಇವ್ರಿಗೂ ಸಹ ಒಳ್ಳೆ ಆದಂತ ಹುದ್ದೆ ಇದಾಗಿರ್ತದೆ ಸ್ನೇಹಿತರೆ. ನೀವು ಇನ್ನೊಂದೇನು ಕೆಲಸ ಅಂತಂದ್ರೆ ಸ್ವಿಚ್ ವರ್ಕು ಏನಂತಾರೆ ಆಪರೇಟ್ ಮಾಡ್ಬೇಕಾದಂತ ಕೆಲಸ ಇವ್ರದ್ದು ಆಗಿರ್ತದೆ ಸ್ನೇಹಿತರೆ. ಇವೆಲ್ಲ ಹುದ್ದೆಗಳು ಏನಂತಂದ್ರೆ ಪಾಯಿಂಟ್ಸ್ಮನ್ ಅಲ್ಲಿ ಪಾಯಿಂಟ್ಸ್ಮನ್ ನ ಕೆಲಸ ಆಗಿರ್ತವೆ. ಮತ್ತೆ ಇದು ಒಂದು ಒಳ್ಳೆಯ ಫ್ಯೂಚರಿಸ್ಟಿಕ್ ಏನಂತಂದ್ರೆ ಜಾಬ್ ಆಗಿರ್ತದೆ ಸ್ನೇಹಿತರೆ. ನಾನು ಅವಾಗಲೇ ಹೇಳಿದೆ, ಒಂದ್ ವೇಳೆ ನೀವು ಈ ಹುದ್ದೆಗೆ ಸೆಲೆಕ್ಟ್ ಆದ್ರಿ ಅಂತಂದ್ರೆ ರೈಲ್ವೆದಲ್ಲಿ ಒಳ್ಳೆಯ ಹುದ್ದೆ ಸ್ಯಾಲರಿಯನ್ನ ಪಡೆಯುವಂತ ಏನಂತಂದ್ರೆ ಹುದ್ದೆಗೆ ನೀವು ಏರ್ಬೋದು. ಯಾವಪ್ಪ ಹುದ್ದೆಗಳು, ಸ್ಟೇಷನ್ ಮಾಸ್ಟರ್ ಆಗ್ಬೋದು, ಗೂಡ್ಸ್ ಗಾರ್ಡ್ ಆಗಿರ್ಬೋದು, ಟಿಕೆಟ್ ಕಲೆಕ್ಟರ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಕ್ಲರ್ಕ್ ಆಗಿರ್ಬೋದು, ಇವೆಲ್ಲ ಬೇರೆ ಬೇರೆ ಹುದ್ದೆಗಳು ಏನಂದ್ರೆ ನೀವು ಇನ್ನರ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ಅನ್ನ ಬರೋದು, GDC ಅನ್ನ ಬರೆಯೋದ್ರ ಮೂಲಕ ಬರೋದು ಆಗ್ಬೋದು. ಹಾಗಾದ್ರೆ ಇದಕ್ಕಿರುವಂತ ಒಂದು ಕಂಡೀಷನ್ ಏನಂತಂದ್ರೆ ಎಲ್ಲರೂ ಪಾಯಿಂಟ್ಸ್ಮನ್ ಆಗ್ಲಿಕ್ಕೆ ಆಗೋದಿಲ್ಲ. ಯಾಕಪ್ಪ, ಒಂದ್ ವೇಳೆ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರಿ ಅಂತಂದ್ರೆ ನೀವು ಆಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದಕ್ಕೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಏನಿರ್ಬೇಕಂದ್ರೆ A2 ಅನ್ನ ಕೊಡ್ಬೇಕು. ನೀವು A2 ಇರಬೇಕು ಮೆಡಿಕಲ್ ಸ್ಟ್ಯಾಂಡರ್ಡ್. ನೀವು A2 ಅಂದ್ರೆ ಏನು, ಈಗ ಒಂದು ಡಿಟೇಲ್ ನೋಟಿಫಿಕೇಶನ್ ಬಿಟ್ಟಿದಾರಲ್ಲ ಅದರಲ್ಲಿ ಹೋಗಿ A2 ಅಂದ್ರೆ ಏನಂತಂದ್ರೆ ಇವೆಲ್ಲ ಅರ್ಹತೆಗಳಂದ್ರೆ ನೀವು ಕಣ್ಣಿನ ದೃಷ್ಟಿ ಇಷ್ಟೇ ಇರಬೇಕು, ಹಿಯರಿಂಗ್ ಲೆವೆಲ್ ಇಷ್ಟೇ ಇರಬೇಕು. ಅಂದ್ರೆ ಆಲ್ಮೋಸ್ಟ್ ಎಲ್ಲವೂ ಕರೆಕ್ಟ್ ಇದ್ರೆ ಮಾತ್ರ ಪಾಯಿಂಟ್ಸ್ಮನ್ ಆಗ್ಲಿಕ್ಕೆ ಸಾಧ್ಯ. ಅಂದ್ರೆ A2 ನಿಮ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಇರಬೇಕು. ಮೆಡಿಕಲ್ ಸ್ಟ್ಯಾಂಡರ್ಡ್ A2 ಅಂತಂದ್ರೆ ಯಾವುದೇ ಫಿಸಿಕಲ್ ಏನಿರ್ಬೋದು ನಿಮ್ಗೆ ಹ್ಯಾಂಡಿಕ್ಯಾಪ್ ಇರಬಾರ್ದು. ಅವಾಗ ಮಾತ್ರ ನೀವು A2 ಆಗ್ಲಿಕ್ಕೆ ಸಾಧ್ಯ. ಆ A2 ಇದ್ದವ್ರಿಗೆ ಮಾತ್ರ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ. ಇಷ್ಟು ಒಂದು ಮಾಹಿತಿ ಇರ್ತದೆ ಸ್ನೇಹಿತರೆ. ಇದು ಒಂದು ಒಳ್ಳೆಯಾದಂತ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂತಂದ್ರೆ
ಎಲ್ಲರೂ ಅಪ್ಲಿಕೇಶನ್ ಹಾಕುವಾಗ ಈ ಅರ್ಹತೆ ನಿಮ್ಮಲ್ಲಿ ಇತ್ತಂತಂದ್ರೆ ಒಳ್ಳೆ ಪ್ರಿಫರೆನ್ಸ್ ಅನ್ನ ಕೊಡ್ರಿ. ಯಾಕಂದ್ರೆ ನೀವು ಈಗ ನೋಡ್ಬೋದು ಇಲ್ಲಿ ಏನಂತಂದ್ರೆ ಒಳ್ಳೆ ಹುದ್ದೆಗಳು ಇದಾವೆ ಪಾಯಿಂಟ್ಸ್ ಮನ್ ಅಲ್ಲಿ, ಅಂದ್ರೆ 5,000 ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಜೋನ್ಗೆ ಯಾವ RRB ಗೆ ಅಪ್ಲಿಕೇಶನ್ ಹಾಕ್ತಿರಲ್ಲ ಆ ಜೋನ್ ಅಲ್ಲಿ ಪಾಯಿಂಟ್ಸ್ ಮನ್ ಎಷ್ಟು ಹುದ್ದೆಗಳಿದಾವೆ ಅದನ್ನ ನೋಡ್ಕೊಡ್ರಿ. ಅದರ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕುವಾಗ ಪ್ರಿಫರೆನ್ಸ್ ಅನ್ನ ಕೊಡಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಅನ್ನ ಮಾಡಿ. ಕನ್ನಡದಲ್ಲಿ ಮಾಹಿತಿಯನ್ನ ರೈಲ್ವೆಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನ ಕನ್ನಡದಲ್ಲಿ ಕೊಡುವುದು ನಮ್ಮ ಉದ್ದೇಶ. ಅದೇ ರೀತಿ ಲೈಕ್ ಮಾಡಿ, ಯಾರೆಲ್ಲ ನಿಮ್ ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.